ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಈ ಮನೆಗೆ ಇವನ್ ಯಾಕೆ ಕರ್ಕೊಂಬಂದೆ? ತಾತ ಮೊದಲು ಡಾಕ್ಟರ್ ಬರ್ಲಿ ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ. ಅಲ್ಲಪ್ಪ ರಾಘವ, ಈಗ ಮೊದಲು ಆಗ್ಬೇಕಾಗಿರೋದು ನಿಶ್ಚಿತಾರ್ಥ ಅಲ್ವಾ? ಅದ್ ಯಾವಾಗ ಬೇಕಾದ್ರೂ ಆಗ್ಬೋದು ಮಾವ. ಇವನ್ ಪ್ರಾಣ ಉಳಿಬೇಕು. ಇವನೇನಾದ್ರೂ ಸತ್ತೋದ್ರೆ ಜೀವಂತವಾಗಿ ಈಚೆ ಬರ್ಬೇಕಾದ್ರೆ ಎಷ್ಟೋ ಸತ್ಯಗಳು ಸತ್ತೋಗ್ತವೆ. ದಯವಿಟ್ಟು ಯಾರಾದ್ರೂ ಡಾಕ್ಟರ್ ಕರೆಸಿ. ಕೀರ್ತಿಯವ್ರೆ, ನಾನೇ ವಿಷ್ಣುಪದ. ಕನ್ಸು ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಡಿ. ಹೇಗಿದ್ದೀರಾ? ಏಕ್ದಮ್ ಫಸ್ಟ್ ಕ್ಲಾಸ್. ನೋಡಿ, ಅದೇ ಹುರುಪು, ಅದೇ ಚೈತನ್ಯ. ಆದ್ರೆ ನೀವು ಹೋಗ್ಲಿ ಬಿಡಿ. ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ ಅಂತ ನಮ್ ಗುರು ಹೇಳಿಲ್ವಾ? ಅಂದಾಗೆ ಹೇಳೋದೇ ಮಾಡ್ತಿದ್ದೆ ಕೀರ್ತಿಯವ್ರೆ. ನಿಮ್ಮ ಅಣ್ಣ ಅವ್ರು ಫೋನ್ ಮಾಡಿದ್ರು. ಹಾ, ನಾನೇ ಫೋನ್ ರಿಸೀವ್ ಮಾಡಿದ್ದೆ. ರಿಸೀವ್ ಮಾಡಿ ಎಲ್ಲ ವಿಷಯನೂ ಡೀಟೇಲ್ ಆಗಿ ಅವ್ರಿಗೆ ಹೇಳಿದ್ದೀನಿ. ಮತ್ತೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತಾರಂತೆ. ಅವ್ರ ಹೆಸರು? ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ. ಆದ್ರೆ ಕೀರ್ತಿಯವ್ರೆ, ನಿಮ್ಮನ್ನ ಕೀರ್ತಮ್ಮ ಕೀರ್ತಮ್ಮ ಅಂತ ಕರೀತಿದ್ರು. ಹೌದಾ? ನಿಧಾನ. ಆ ನಂಬರ್ಗೆ ಒಂಚೂರು ಫೋನ್ ಮಾಡ್ಕೊಡಿ. ಅಣ್ಣ. ಕೀರ್ತಮ್ಮ, ಈಗೇನು ಕೇಳಬೇಡಿ. ಸದ್ಯಕ್ಕೆ ಇರೋ ವಿಷಯನ ಒಂದೇ ಸಲಲ್ಲಿ ಹೇಳ್ಬೇಕು ಅಂದ್ರೆ ರಾಘಣ್ಣ ಮನೆಗೆ ಬಂದಿದ್ದಾರೆ. ಅವ್ರ ಜೊತೆ ಅಂಜಲಿ ಅಪ್ಪ ನರಸಿಂಹ ಕೂಡ ಬಂದಿದ್ದಾನೆ. ಅಲ್ಲ ಅಣ್ಣ, ಯಾಕೆ ಮಾತಾಡೋದನ್ನ ನಿಲ್ಸ್ಬಿಟ್ರಿ? ಮೋಸ್ಟ್ಲಿ ಫೋನ್ ಕಟ್ ಆಗಿರ್ಬೇಕು ಅನ್ಸುತ್ತೆ. ಕೊಡಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಪರವಾಗಿಲ್ಲ ಬಿಡಿ. ಕೀರ್ತಿಯವರೇ, ಇನ್ಫ್ಯಾಕ್ಟ್ ನಿಮಗೆ ಯಾರೂ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ವಿಚಾರಿಸೋದು ನೋಡಿದ್ರೆ ಅಪ್ಪನ? ಹಾ, ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ರು. ಪಾಪ ನಿಮಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಫೋನ್. ಆಮೇಲೆ ಕೀರ್ತಿಯವರೇ, ಆಗ್ಲೇ ನಾನು ಮೆಡಿಸಿನ್ ತರಕ್ ಹೋದಾಗ ಬಿಲ್ ಕ್ಲಿಯರ್ ಮಾಡಕ್ ಹೇಳಿದೆ. ನಿಮ್ಮ ತಂದೆಯವರೇ ಎಲ್ಲ ಬಿಲ್ ಕ್ಲಿಯರ್ ಮಾಡ್ಬಿಟ್ಟಿದಾರಂತೆ.
ಆಮೇಲೆ ನಿಮ್ಮ ನಂಬರ್ ಇದೆ ಅಂತಲ್ಲ ಅವ್ರ ಹತ್ರ, ಅವ್ರ ನಂಬರ್ ಕೊಡಿ. ಮಗಳು ಹುಷಾರಾಗಿದ್ದಾಳೆ ಅನ್ನೋ ವಿಚಾರನ ಅವ್ರಿಗೆ ಹೇಳ್ಬಿಡ್ತೀನಿ. ಹಲೋ ಕೀರ್ತಿಯವರೇ, ನಿಮ್ಮನ್ನ ರೀ. ನಿಮ್ಮ ತಂದೆಯವ್ರ ನಂಬರ್ ಕೊಟ್ರೆ ಅವನಿಗೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ಬಿಟ್ಟ. ಒಬ್ಬ ತುಂಬ ಟೆನ್ಷನ್ನಲ್ಲಿದ್ದ, ಏನು ಅಂತ ಗೊತ್ತೇ ಆಗಲಿಲ್ಲ ಕೀರ್ತಿಯವರೇ. ನೀವು ರೆಸ್ಟ್ ತಗೊಳ್ಳಿ ವಿಷ್ಣುವ್ರೆ. ಬಿಡಿ, ನಾನು ಹಾಕಿ. ಸಾರಿ ಕೀರ್ತಿಯವರೇ, ನಾನಿದ್ರೆ ವಟ ವಟ ಅಂತ ಮಾತಾಡ್ತಾನೆ ಇರ್ತೀನಿ, ನಿಮಗೆ ಡಿಸ್ಟರ್ಬ್ ಆಗುತ್ತೆ. ನೀವು ರೆಸ್ಟ್ ಮಾಡಿ, ನಾನೊಂದ್ಸಲ ಡಾಕ್ಟ್ರನ್ನ ನೋಡ್ಕೊಳ್ತೀನಿ. ಬರ್ತೀನಿ. ಓಂ ಸಾಕಾಗದಿದ್ರೆ ಗುರು ವಿಷ್ಣುವರ್ಧನ. ನೋಡಿ ರಾಘವ್, ಪೇಷಂಟ್ನ ಬೇಗ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಪೇಷಂಟ್ಗೆ ತುಂಬಾ ತೊಂದರೆ ಆಗುತ್ತೆ. ಬೇಡ ಡಾಕ್ಟರ್, ಇವನು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗೋದು ಬೇಡ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇವನು ಟ್ರೀಟ್ಮೆಂಟ್ ಇಲ್ಲೇ ನಡಿಬೇಕು. ಫೈನಲ್. ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಕ್ರಿಟಿಕಲ್ ಆದ್ರೆ? ಅಕಸ್ಮಾತ್ ಅನ್ನೋ ಪದ ಬಳಸಿದ್ದೀರಾ ಅಂದಮೇಲೆ ಆಗದೇನೂ ಇರ್ಬೋದಲ್ವಾ? ಪ್ಲೀಸ್ ಡಾಕ್ಟರ್, ಈ ಪೇಷಂಟ್ ಇಲ್ಲಿರೋದು ನನಗೆ ತುಂಬಾ ಮುಖ್ಯ. ನೋಡಿ ರಾಘವ್, ನಾನು ಈತನಿಗೆ ಕೊಡೋದು 48 ಗಂಟೆ ಮಾತ್ರ ಟೈಮ್. ಅಷ್ಟರಲ್ಲಿ ಈತನಿಗೆ ಪ್ರಜ್ಞೆ ಬಂದ್ರೆ ಟ್ರೀಟ್ಮೆಂಟ್ನ ಇಲ್ಲೇ ಮುಂದುವರಿಸ್ಬೋದು. ಒಂದ್ ವೇಳೆ ಏನಾದರೂ ಪ್ರಜ್ಞೆ ಬರಲಿಲ್ಲ ಅಂತಂದ್ರೆ ಇವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲೇಬೇಕಾಗತ್ತೆ. ಆಗ ಟೈಮು ಬಹಳ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್. ಇನ್ನೊಂದು ವಿಷಯ, ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಇನ್ಫಾರ್ಮ್ ಮಾಡೋದು ಮರಿಬೇಡಿ. ಡಾಕ್ಟರ್, ಇವರು ಬದುಕ್ತಾರಲ್ವಾ? ಏನು ಆಗೋದಿಲ್ಲ ಅಲ್ವಾ? ಸಂಬಂಧ ಇಲ್ದಿರೋ ಬಗ್ಗೆ ನಿಮ್ಗೆ ಯಾಕೆ ಎಷ್ಟೊಂದು ಕಾಳಜಿ? ಕಾಳಜಿ ಅಂತಲ್ಲ ರಾಘವ್, ಶುಭ ಕಾರ್ಯ ನಡೆಯೋ ಮನೆಯಲ್ಲಿ ಅಶುಭ ಆಗ್ಬಾರ್ದು ಅಂತ ಅಷ್ಟೇ ನನ್ನ ಕಾಳಜಿ. ಡಾಕ್ಟರ್, ಇವ್ರಿಗೆ ನಾನು ಹೇಳಿದ್ನಲ್ಲಮ್ಮ, 48 ಗಂಟೆ ಅವ್ರಿಗೆ ಟೈಮ್ ಇದೆ. ಅಷ್ಟೊಳಗಡೆ ಏನಾದ್ರು ಅವ್ರಿಗೆ ವಾಮಿಟ್ ಆದ್ರೆ ನಾನು ಬರೋದನ್ನ ವೆಯ್ಟ್ ಮಾಡಿದವ್ರಿಗೆ ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ರಾಘವ, ಹೇಳು, ನಮ್ಮ ಶತ್ರುನ ಈ ಮನೆಗೆ ಯಾಕೆ ಕರ್ಕೊಂಬಂದೆ? ತಾತ, ಸತ್ಯ ಏನು ಅಂತ ನೀವು ನನಗೆ ಮಾತ್ರ ಹೇಳಿದ್ದೀರಾ, ಆದ್ರೆ ಆ ಸತ್ಯ ಏನು ಅನ್ನೋದು ಇಡೀ ಮನೆಯವ್ರಿಗೆ ಗೊತ್ತಾಗ್ಬೇಕು. ಅವಾಗ್ಲೇ ನಾನು ಏನಕ್ಕೆ ಅವನನ್ನು ಕರ್ಕೊಂಡ್ ಬಂದೆ ಅನ್ನೋದು ಎಲ್ರಿಗೂ ಅರ್ಥ ಆಗೋದು. ಇವನ್ಗೆ ಯಾವ ಸತ್ಯ ಗೊತ್ತಾಗಿದೆ? ಇವನೇ ನಮ್ಮ ಅಪ್ಪ ಅನ್ನೋ ಸತ್ಯ. ಇವನು ಕೀರ್ತಿ ಅಪ್ಪ. ನನಗೆ ಯಾರು ಇಲ್ಲ, ನನಗೇನು ನೆನಪೇ ಇಲ್ಲ ಅಂತ ಮದುವೆ ಆಗಿ ಮನೆಗೆ ಸೇರಿದ ಕೀರ್ತಿ ಅಪ್ಪ ಇವನೇ. ಈ ವಿಷಯ ನನಗೆ
ತಾತ ಹೇಳಿದ ಮೇಲೆ ಗೊತ್ತಾಗಿತ್ತು. ಅವಳು ನರಸಿಂಹನ ಮಗಳು. ನಿಮ್ಮ ತಂದೆ ಸೇಡಿಗೆ ಸಿಟ್ಟಿಗೆ ಕುಟುಂಬ ಹಾಳಾಗ್ಬೇಕು, ಅದು ನಿಮ್ಮಿಂದ. ಈ ಕೆಟ್ಟಾಸೆಗೆ ನಮ್ಮ ಕುಟುಂಬ ಬಲಿ ಆಗಲ್ಲ ಕೀರ್ತಿ, ಬಲಿ ಆಗಲ್ಲ. ಒಕ್ಕಟ್ಟಿನ ಅರಮನೆಗೆ ಇನ್ನೊಂದು ಗೆದ್ದಲು ಹತ್ತಕ್ಕೆ ನಾನು ಬಿಡೋದಿಲ್ಲ ಕೀರ್ತಿ. ಹೊಸದಲ್ಲಿ ಮದುವೆ ಆಗ್ತೀನಿ, ಅವಳನ್ನು ಮದುವೆ ಆಗಿ ಅದೇ ಒಕ್ಕಟ್ಟನ್ನು ಉಳಿಸ್ತೀನಿ. ನನ್ನ ಹೊಸದ ಎಂಗೇಜ್ಮೆಂಟ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಹೊರಡ್ತಾ ಇದ್ದೀನಿ. ಆಮೇಲಿಂದೆಲ್ಲ ನಿಮ್ಗೆ ಗೊತ್ತಿದೆ. ಆಯ್ತು, ಆ ವ್ಯಕ್ತಿ ನಮ್ಮ ಶತ್ರುನೇ ಸರಿ, ಆದ್ರೆ ಶತ್ರುನ ನಮ್ಮನೇಲಿ ಯಾಕೆ ಇಟ್ಕೋಬೇಕು ಅಂತೀನಿ. ಮನುಷ್ಯತ್ವ ಅತ್ತೆ ಅಲ್ಲ, ಎಚ್ಚರ ಆದ್ರೆ ನಮ್ಮ ಮನೇನ ಹಾಳು ಮಾಡಕ್ಕೆ ಇನ್ನೇನೇನ್ ಪ್ಲಾನ್ ಮಾಡಿದನೋ ಅದೆಲ್ಲ ಗೊತ್ತಾಗುತ್ತೆ. ಅಪ್ಪ ಮಗಳು ಸೇರಿ ಏನೇನ್ ಪಿತೂರಿ ಮಾಡಿದರೋ ಅದೆಲ್ಲ ಅರ್ಥ ಆಗುತ್ತೆ. ಮೊದಲಿಂದ ಏನೇನ್ ಮಾಡ್ಕೊಂಡ್ ಬಂದಿದ್ರು ಅದೆಲ್ಲದರ ಡೀಟೇಲ್ಸ್ ಸಿಗುತ್ತೆ. ಅದೆಲ್ಲ ಸರಿ ರಾಘವ, ಆದ್ರೆ ನಿಶ್ಚಿತಾರ್ಥ ಸಾಯ್ತಿರೋ ವ್ಯಕ್ತಿನ ಮುಂದೆ ಇಟ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಳಕ್ ಆಗತ್ತಮ್ಮವ? ಮೊದಲು ಅವನಿಗೆ ಪ್ರಜ್ಞೆ ಬಂದು ಹಳೆ ವಿಷಯಗಳು ಇತ್ಯರ್ಥ ಆಗ್ಲಿ, ಆಮೇಲೆ ನಿಶ್ಚಿತಾರ್ಥ. ಏನ್ರಿ ಮಾಡೋದೀಗ? ಏನೇ ಮಾಡಕ್ ಹೋದ್ರು ತಪ್ಪಾಗತ್ತೆ ವೈ. ಅಲ್ರಿ, ಈ ಕೀರ್ತಿಯಿಂದ ನಮ್ಗಿನ್ನೂ ಎಷ್ಟು ಸಮಸ್ಯೆಗಳು ಹುಟ್ಟಬೇಕು ಹೇಳಿ. ಆ ಚೇತನ್ ಕೇಳಿದ ಜಾಸ್ತಿ ನಾವು ಮುಖದ ಮೇಲೆ ಬಿಸಾಕಿದ್ದಿದ್ರೆ ಈ ರಗಳೇನೆ ಇರ್ತಿರ್ಲಿಲ್ಲ ಆ ಕಡೆ. ಏನೋ ಒಂದು ಮಾಡ್ಕೊಂಡಲ್ಲ ಅನ್ನೋ ಋಣಕ್ಕೆ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿರ್ತಿದ್ದ. ಅದಕ್ಕೂ ಕಲ್ಲು ಹಾಕ್ತೋಳ ಕೀರ್ತಿನೇ ಅಲ್ವಾ? ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಬಂದು ಅಲ್ಲಿ ನಡೀತಿದ್ದನ್ನೆಲ್ಲ ಗಮನಿಸಿ ನಿಮ್ಮ ಅಪ್ಪನ ಕಿವಿ ಕಚ್ಬಿಟ್ಲಲ್ಲ. ಹೋಗ್ಲಿ ಬಿಡ್ರಿ, ನಮ್ಮಪ್ಪನ ಆಸ್ತಿ ಉಳಿತಲ್ಲ. ನಿಜ ವೈ, ನಮ್ಮ ಮಗಳ ಜೀವನ ಹಾಳಾಯ್ತಲ್ಲ. ವಸುಧಾ ಚೇತನ್ನೇ ಪ್ರೀತಿಸಿದ್ರು ನಾನು ಹೇಗೋ ಮಾಡಿ ಅವಳನ್ನ ಕಟ್ಟ ಹಾಕ್ತಿದ್ದೆ ಕಡೆ. ಆದ್ರೆ ಈ ಕೀರ್ತಿಯನ್ನು ನೋಡಿದಾಳಲ್ಲ, ಒಳ್ಳೆ ಕಾಯಿ ಬಾಡಿಗಾಡ್ತಾರ ಅವಳು ಹಿಂದೆನೆ ಸುತ್ತೋಕ್ ಶುರು ಮಾಡಿದ್ಲು. ಅದಕ್ಕೆ ನನ್ನ ಮಗಳು ತಡ್ಕೊಳಕ್ಕಾಗದೆ ಆದಷ್ಟು ಬೇಗ ಓಡ್ಕೊಳ್ಬೇಕು ಅಂತ ಬೇರೆಗಿತ್ತು. ಅಲ್ಲ, ಅದು ಅವಳ ಐಡಿಯಾನೇ ಯಾಕಾಗಿರ್ಬಾರ್ದು ಅಂತ. ಇಷ್ಟಕ್ಕೂ ಆ ಕೀರ್ತಿ ಈ ಮನೆ ಹಾಳು ಮಾಡ್ದವಳ ಮಗಳೇ ತಾನೆ. ಹೌದು ವೈ, ಈ ವಿಚಾರನ ನಾನು ಆಂಗಲ್ ಯೋಚನೆ ಮಾಡಲಿಲ್ಲ. ಅದಕ್ಕೆ ನಮ್ಮ ವಸುಧನ ಓಡಿಸಿ ತಾನು ಆ ಜಾಗಕ್ಕೆ ಬಂದು ಕೂತಿತ್ತು. ನಿಶ್ಚಿತಾರ್ಥ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಕಣೆ. ಈ ಶುಭ ಕಾರ್ಯಗಳು ಒಂದ್ಸರ್ತಿ ನಿಂತ ಮೇಲೆ ಮತ್ತೆ ಆ ಗಳಿಗೆ ಕೂಡ ಬರೋದು ನಿಧಾನ ಆಗುತ್ತೆ. ಕಳ್ಸಿದ ಮೇಲೂ ಈಗ ಅವಳ ಅಪ್ಪನ ರೂಪದಲ್ಲಿ ಬಂದು ನಡಿಬೇಕಾಗಿರೋ ನಿಶ್ಚಿತಾರ್ಥನ ನಿಲ್ಸಿದಾಳೆ ನೋಡಿ. ಅಲ್ರಿ, ಆ ದೇವ್ರ ಅವಳಿಗೆ ಒಳ್ಳೇದ್ ಮಾಡ್ತಾನ? ನಿಧಾನ ಆದ್ರೆ ನಡೆಯೋದು ನಿಶ್ಚಿತಾರ್ಥ ಅಲ್ಲ ರೀ, ಹೊಸದ ಬಾಣತನ. ಹಾಗೇನಾದ್ರೂ ಆದ್ರೆ ನನ್ನಿಂದ ಅವಮಾನ ಸಹಿಸ್ಕೊಳಕ್ಕಾಗಲ್ಲ ರೀ, ನನ್ನಿಂದ ಅವಮಾನ ಸಹಿಸ್ಕೊಳಕ್ಕಾಗಲ್ಲ ರೀ.
ಹಿಂದೆ ಒಂದ್ಸಲ ನಮ್ಮ ಮಗಳು ಭವಿಷ್ಯಕ್ಕೋಸ್ಕರ ನಾನ್ ವಿಷ ಕುಡ್ದೆ ಅಂತ ನೀವು ಸುಳ್ಳು ಹೇಳಿದ್ರಿ. ಆದ್ರೆ ಈ ಸಲ ನಿಜವಾಗ್ಲೂ ನಾನು ವಿಷ ಕುಡಿದ್ಬಿಡ್ತೀನಿ. ನಿಜವಾಗ್ಲೂ ನಾನು ವಿಷ ಕಟ್ಬಿಡ್ತೀನಿ. ನನ್ನಿಂದ ಬದುಕಿರಕ್ಕಾಗಲ್ಲ ರೀ. ಒಬ್ಬರ ತೆಗೆಸ್ಕೊಂಡು ನನ್ನಿಂದ ಬದುಕಿರಕ್ಕಾಗಲ್ಲ ರೀ. ಆಗಲ್ಲ ರೀ. ನನ್ನಿಂದ ಬದುಕಿರಕ್ಕಾಗಲ್ಲ. ಹಾಗೆಲ್ಲ ಮಾತಾಡ್ಬೇಡ. ನೀನಿಲ್ಲ ಅಂದ್ರೆ ನಾನು ಬದುಕಿಲ್ಲ. ನನ್ನ ಪ್ರಾಣ ಒತ್ತ ಇಟ್ಟಾದ್ರೂ ನನ್ನ ಮಗಳ ಜೀವನ ಸರಿ ಮಾಡ್ತೀನಿ. ನೀನ್ ಮಾತ್ರ ಹಾಗೆಲ್ಲ ಮಾತಾಡ್ಬೇಡ. ಎಲ್ಲೋ ಒಂದ್ ಕಡೆ ಓದಿದ್ದೀನಿ, ಇಂಥ ಟೈಮಲ್ಲಿ ಗರ್ಭಿಣಿಯರಿಗೆ ಹೀಗೆಲ್ಲ ಆಗುತ್ತೆ. ಸಿಟ್ಟು ಬರೋದು ಸಹಜ, BP ವೇರಿಯೇಷನ್ ಆಗ್ತಾ ಇರುತ್ತೆ. ಬಾ ಮಲ್ಕೋ ಬಾ. ಈಗೇನು ತಲೆ ತಿಂದು ಬಿದ್ಕೋತ್ರ ಇಲ್ಲ ಬಾಯ್ ಬಡ್ಕೊಳ್ಳ? ನಿನಗೆ ಇಷ್ಟ ಬಂದಾಗ ಮಲ್ಕೋ. ಆದ್ರೆ ಟೆನ್ಷನ್ ಮಾಡ್ಕೋಬೇಡ, ನಾನು ಮಲ್ಕೋತೀನಿ. ನನ್ ಪಾಲ್ಗೆ ರಾಘವ ನೆಗೆಟಿವ್. ಅವನ್ ಯಾವತ್ತು ಪಾಸಿಟಿವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ರಾಘವನ್ ಸಾವಾಗೋದು ಆಕ್ಸಿಡೆಂಟ್ ಇಂದ. ಆ ಆಕ್ಸಿಡೆಂಟ್ ಮಾಡೋಳು ನಾನೇ. ನಾನ್ ಓಡಿಸೋ ಕಾರೇ ಅವನಿಗೆ ಗುದ್ದುತ್ತೆ, ಅವನು ಸಾಯ್ತಾನೆ. ನೀವು ಬೇಗ ಬಿದ್ಕೊಳ್ಳಿ, ನಾನು ಹೋಗಿ ನಮ್ಮಪ್ಪ ನೋಡ್ಬೇಕು. ಅಯ್ಯೋ ದೇವ್ರೆ, ಎಂಥ ಕೆಲಸ ಕೊಟ್ಟಿದ್ಯಪ್ಪ. ಹೋಗಿ ಹೋಗಿ ನಾನು ಈ ಮನೆಯಾಳನ್ನು ಕಾಯ್ಬೇಕು. ಇದೇ ಪರಿಸ್ಥಿತಿಲಿ ಬೇರೆ ಎಲ್ಲಾದರೂ ಸಿಕ್ಕಿದಿದ್ರೆ ಅವಾಗ ಕತ್ತಿಡ್ ಸಾಯಿಸ್ಬಿಡ್ತಿದ್ದೆ. ಗಾಯತ್ರಮ್ಮರೇ, ಒಂದ್ ನಿಮಿಷ. ಏನು ಆ ದರಿದ್ರ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದ್ರ? ಮಾರುತಿ, ಇನ್ನೊಬ್ರನ್ನ ಬೈಯೋದ್ರಿಂದ ನಮ್ಗಾಗೋ ಲಾಭನಾದ್ರೂ ಏನು? ಲಾಭ ಆಗಿದ್ದಿದ್ರೆ ಯಾಕಮ್ಮ ಬೈತೀನಿ? ಇಷ್ಟಕ್ಕೂ ಇವನಿಂದ ಆಗೋದು ನಷ್ಟ ತಾನೇ. ಬೇರೆಯವ್ರ ಜೀವನದಲ್ಲಿ ಆಟ ಆಡೋ ಇವನು ಉಸಿರಾಡ್ತಾ ಇರೋದೇ ತಪ್ಪಲ್ವಾ? ಮಾರುತಿ, ಸೊಸೆ